ಹಾಗಾಗಿ ತುಂಬ ತುಂಬ ಖುಷಿಯಾಗುತ್ತೆ ಜಯಂತಿ ಅಮ್ಮ ಅವರ ಟೀಮನ್ನ ನಾನು ರೆಪ್ರೆಸೆಂಟ್ ಮಾಡ್ತಿರೋದು. ಅದಕ್ಕಿಂತ ಹೆಚ್ಚಾಗಿ SWCLನ ಪೀಟರ್, ಕಾರ್ತಿಕ್ ಎಲ್ರಿಗೂ, ಹಾಗೂ ಇಲ್ಲಿನ ಟೈಟಲ್ ಸ್ಪಾನ್ಸರ್ ಸರ್ವಣಣ್ಣಂಗೆ, ಸಂಜಯ್ ಗೌಡ್ರಿಗೆ, AVR ಅವರಿಗೆ, ಕಣ್ಣನ್ ರವಿರವರಿಗೆ, ಮನೋಜ್ ಅಣ್ಣ ಮತ್ತು ನಮ್ಮ ಗಂಗಪ್ಪನವರಿಗೆ, ಮುಖ್ಯವಾಗಿ ಈ ಸ್ಥಳವನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದ್ದ ನನ್ನಣ್ಣ ಗುಪ್ತಣ್ಣ ಅವರಿಗೆ, ಮತ್ತು ಅಜಯ್ ಸಿಂಗ್, ಮತ್ತು ಇಡೀ ನಮ್ಮ ಹೋಂಡಾಯಿ ಗ್ರೂಪ್ಗೆ, ಮತ್ತು ಎಲ್ಲ ಮೀಡಿಯಾದವರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಬರೀ ನಾವು ಟೀಮ್ ಯಾರ್ಯಾರು ಅಂತ ಗೊತ್ತಾಗೋದು ಅಷ್ಟೇ ಅಲ್ಲ, ಟೀಮ್ ಕ್ಯಾಪ್ಟನ್ಸ್ ಯಾರು, ನಮ್ಮ ಇದಕ್ಕೆ ಟೀಮ್ಗೆ ಯಾರು ಕ್ಯಾಪ್ಟನ್ಗಳು ಬರ್ತಾರೆ, ಮತ್ತು ಜರ್ಸಿ ಲಾಂಚ್ ಇದೆ, ಅಫ್ಕೋರ್ಸ್ ವೈಸ್ ಕ್ಯಾಪ್ಟನ್ ಬರ್ತಾರೆ, ಮತ್ತು ಯಾರು ಟೀಮ್ ಮೆಂಬರ್ಸ್ಗಳು ಬರ್ತಾರೆ ಅಂತಾನು ತುಂಬ ಎಕ್ಸೈಟ್ ಆಗಿದೆ. ತುಂಬ ಖುಷಿ ಅನಿಸುತ್ತೆ. ಒಂದು ಹೆಣ್ಮಕ್ಳಿಗೆ ಇತ್ತೀಚೆಗೆ ತುಂಬ ಅವಕಾಶಗಳು ಬರ್ತಾ ಇದೆ, ಭಾಳ ಖುಷಿ ಅನ್ಸೋದ್ರ ಜೊತೆಗೆ ಇದನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗೋದಿದೆಯಲ್ಲ, ಅದೊಂದು ಚಾಲೆಂಜು. ಅಫ್ಕೋರ್ಸ್ ಅದು ಪೀಟರ್ ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಭಾವಿಸಿ ಎಲ್ರಿಗೂ ಹೇಳ್ತೀನಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ತಾರಮ್ಮ ಅವರು ಅಭಿನಯ ಶಾರದೆ ಜಯಂತಿ ಅಮ್ಮ ಟೀಮ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅಮ್ಮ ನಿಮ್ದು ಏನು ಚಿಯರ್ಲಿ ಹೆಂಗ್ ಮಾಡ್ತೀರಾ ನೀವು? ಏನಾದರೂ ಕೊಡಿ ಪೀಟರ್ ಅವರೇ. ಹಾಂ, ಫಸ್ಟ್ ಹೇಳಿ ಸುಧಾರಣೆ ಮ್ಯಾಮ್. ನಮ್ಮ ಹೆಣ್ಮಕ್ಳಿಗೆ ಚಿಯರ್ಸ್ ಏನು ಬೇಡ ಕಣಿಮ್ಮ. ಚಿಯರ್ಸ್ ಅಲ್ಲ, ಚಿಯರ್ಸ್ ಸಾಯಂಕಾಲ ಮಾಡೋದು. ಅಂದ್ರೆ ಇದು ಚಿಯರ್ ಮಾಡ್ತಾರಲ್ಲ, ಅದೇನೆ ಚಿಯರ್ ಗರ್ಲ್ ಅಂತೆಲ್ಲ ಹೇಳಿದ್ರು. ನಮ್ಮಲ್ಲಿ ಎಲ್ಲ ಬಾಯ್ಸ್ ಇಟ್ಕೊಂಡಿದೀವಿ ಅದಕ್ಕೆಲ್ಲ. ಮತ್ತೆ ಇತ್ತು ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಗರ್ಲ್ಸ್ ಇರ್ತಾರೆ, ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಬಾಯ್ಸ್ ಇಟ್ಕೊಂಡಿದೀವಿ. ಮೇಡಮ್, ತಾರಮ್ಮ, ನೀವು ನೆಕ್ಸ್ಟ್ ಲೆವೆಲ್ ಬಿಡಿ. ಆಮೇಲೆ ಸುಧಾ ಮೇಡಮ್ ಹೇಳ್ದಂಗೆ ಬಾರಿ ಕಣೆಮ್ಮ, ಚೆನ್ನಾಗಿ ಆಡಿ, ಪರವಾಗಿಲ್ಲ, ಈಗ ಹೋದ್ರಿ ಅಂತ ಹೇಳ್ಬಿಡ್ತಾರೆ. ಪರವಾಗಿಲ್ಲ ಬಾರೋ ಅಪ್ಪಿ, ಬಾರೋ ಬಾರೋ ಅಂತ ಎಲ್ರೂ ಲೈನಾಗಿ ನಿಲ್ಸ್ಬಿಡ್ತಾರೆ. ನಾನು ದುಬೈಗೆ ಹೋಗೋದೇ ಇದು ಕಾರಣಕ್ಕೆ, ಚಿಯರ್ ಬಾಯ್ಸ್ ಆಗಿ ಯಾರು ಬಂದಿರ್ತಾರೆ ಅಂತ, ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ. ಅಲ್ಲ, ಅರವಿಂದ್ KP ಅವರಿದ್ದಾರೆ ಅಲ್ಲ, ನೀವು ಚಿಯರ್ ಬಾಯ್ ಆಗಿ ಬರಬೇಡಿ. ಬಟ್ ಐಡಿಯಾ ಚೆನ್ನಾಗಿದೆ ಅಲ್ಲ, ನೋಡಿದ್ರ ಹೆಂಗೆ ಅಂತ ಹೇಳಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇವತ್ತು 3 ಬ್ರ್ಯಾಂಡ್ ಅಂಬಾಸಿಡರ್ಸ್ ನಮ್ಮ ಜೊತೆ ಇಲ್ಲಿದ್ದಾರೆ.